ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2026 ರ ಏಪ್ರಿಲ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ. ವಿಶೇಷವಾಗಿ ಏಪ್ರಿಲ್ 17 ರಂದು ಬರಲಿರುವ ಅಕ್ಷಯ ಅಮಾವಾಸ್ಯೆಯು ಆಕಾಶ ಮಂಡಲದಲ್ಲಿ ಅಪರೂಪದ ಗ್ರಹಗಳ ಸಂಯೋಗವನ್ನು ಹೊತ್ತು ತರುತ್ತಿದೆ. ಈ ದಿನದಂದು ಗುರು ಮತ್ತು ಶುಕ್ರ ಗ್ರಹಗಳ ವಿಶೇಷ ಸ್ಥಾನ ಪಲ್ಲಟವಾಗುತ್ತಿದ್ದು, ಇದು ಕೆಲವು ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಅದರಲ್ಲಿಯೂ ಮುಖ್ಯವಾಗಿ ಕುಂಭ ರಾಶಿಯವರ ಪಾಲಿಗೆ ಈ ಸಮಯವು ಬಾಳು ಬಂಗಾರವಾಗುವ ಸೂಚನೆ ನೀಡುತ್ತಿದೆ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ದೊಡ್ಡ ಬದಲಾವಣೆಗಳು ಯಾವುವು? ನಿಮ್ಮ ವೃತ್ತಿ, ವ್ಯವಹಾರ, ಪ್ರೇಮ ಜೀವನ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಈ ಸಂಚಾರದ ಪ್ರಭಾವ ಹೇಗಿರಲಿದೆ? ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೀಡಲಿದ್ದೇವೆ. ಕುಂಭ ರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನಿಮ್ಮ ಭವಿಷ್ಯದ ದಾರಿಯನ್ನು ನಿರ್ಧರಿಸುವ ಅನೇಕ ಅಂಶಗಳು ಇಲ್ಲಿವೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ನಾವು ಗ್ರಹಗಳ ಸಂಯೋಗ ಮತ್ತು ಅಕ್ಷಯ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಯೋಣ. ಕುಂಭ ರಾಶಿಯ ಫಲಗಳನ್ನು ತಿಳಿಯುವ ಮೊದಲು ಅಂದು ಆಕಾಶದಲ್ಲಿ ನಡೆಯುವ ಆ ಅದ್ಭುತ ವಿದ್ಯಮಾನವೇನು ಎಂಬುದನ್ನು ಗಮನಿಸೋಣ. ಪಂಚಾಂಗದ ಪ್ರಕಾರ 2026 ರ ಏಪ್ರಿಲ್ 17 ರ ಅಕ್ಷಯ ಅಮಾವಾಸ್ಯೆಯಂದು ಚಂದ್ರನು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಬದಲಾವಣೆಯಿಂದಾಗಿ ಮೀನ ರಾಶಿಯಲ್ಲಿ ಬರೋಬ್ಬರಿ 4 ಗ್ರಹಗಳ ಸಂಯೋಗ ಉಂಟಾಗುತ್ತಿದೆ. ಈ ಸಂಯೋಗವು ಕೇವಲ ಸಾಮಾನ್ಯವಲ್ಲ, ಇದು ಅತ್ಯಂತ ಶಕ್ತಿಯುತವಾದ ಬುಧಾದಿತ್ಯ ಯೋಗ ಮತ್ತು ಮಂಗಳಾದಿತ್ಯ ಯೋಗಗಳನ್ನು ಸೃಷ್ಟಿಸುತ್ತಿದೆ. ಇದರ ಜೊತೆಗೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರರು ಈಗಾಗಲೇ ತಮ್ಮದೇ ಆದ ಪ್ರತ್ಯೇಕ ರಾಶಿಗಳಲ್ಲಿ ಸಂಚರಿಸುತ್ತಾ ಶುಭ ಫಲಗಳನ್ನು ನೀಡಲು ಸನ್ನದ್ಧರಾಗಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನು ಜ್ಞಾನ ಮತ್ತು ಸಮೃದ್ಧಿಯ ಕಾರಕ ಎಂದು ಕರೆದರೆ, ಶುಕ್ರನನ್ನು ಭೌತಿಕ ಸುಖ ಮತ್ತು ಐಷಾರಾಮಿ ಜೀವನದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಈ ಇಬ್ಬರು ಗ್ರಹಗಳ ಅನುಗ್ರಹ ಕುಂಭ ರಾಶಿಯವರ ಮೇಲೆ ಈ ಸಮಯದಲ್ಲಿ ಗರಿಷ್ಠವಾಗಿ ಇರಲಿದೆ. ಅಕ್ಷಯ ಅಮಾವಾಸ್ಯೆಯ ಈ ಪುಣ್ಯ ಕಾಲದಲ್ಲಿ ಪಿತೃ ಪೂಜೆ ಮತ್ತು ದಾನ ಕಾರ್ಯಗಳನ್ನು ಮಾಡುವುದರಿಂದ ಈ ಗ್ರಹಗಳ ಶುಭ ಪ್ರಭಾವವು ಇನ್ನೂ ಹೆಚ್ಚಾಗಲಿದೆ. ಕುಂಭ ರಾಶಿಯವರ ಜೀವನದಲ್ಲಿ ಮಹತ್ತರ ಬದಲಾವಣೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕುಂಭ ರಾಶಿಯವರೇ, ಈ ಅಕ್ಷಯ ಅಮಾವಾಸ್ಯೆಯು ನಿಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕ್ಲೇಶ ಅಥವಾ ಗೊಂದಲಗಳಿಗೆ ಈಗ ತೆರೆ ಬೀಳುವ ಸಮಯ ಬಂದಿದೆ. ಮಾನಸಿಕ ಬದಲಾವಣೆ. ನೀವು ಮಾನಸಿಕವಾಗಿ ತುಂಬಾ ಸದೃಢರಾಗಲಿದ್ದೀರಿ. ಹೊಸ ಆಲೋಚನೆಗಳು ನಿಮ್ಮಲ್ಲಿ ಚಿಗುರಲಿವೆ. ನಿಮ್ಮಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುವುದನ್ನು ನೀವು ಗಮನಿಸಬಹುದು. ಈ ಮಾನಸಿಕ ಬದಲಾವಣೆಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ವೈವಾಹಿಕ ಮತ್ತು ಪ್ರೇಮ ಜೀವನ. ಕುಂಭ ರಾಶಿಯವರಿಗೆ ಈ ಅವಧಿಯಲ್ಲಿ ಅತ್ಯಂತ ದೊಡ್ಡ ಶುಭ ಸುದ್ದಿ ಎಂದರೆ ಅವರ ವೈವಾಹಿಕ ಜೀವನ. ನಿಮ್ಮ ದಾಂಪತ್ಯದಲ್ಲಿ ಈವರೆಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧುರ ಬಾಂಧವ್ಯ ಬೆಳೆಯಲಿದೆ. ಇನ್ನು ಪ್ರೀತಿಯಲ್ಲಿರುವವರಿಗೆ ಇದು ನಿಜಕ್ಕೂ ಸುವರ್ಣ ಕಾಲ. ನಿಮ್ಮ ಪ್ರೇಮ ಸಂಬಂಧವನ್ನು ಮುಂದಿನ ಹಂತಕ್ಕೆ, ಅಂದರೆ ವಿವಾಹದವರೆಗೆ ಕೊಂಡೊಯ್ಯಲು ಇದು ಸೂಕ್ತ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶ ನಿಮಗೆ ಸಿಗಲಿದೆ. ವೃತ್ತಿ ಮತ್ತು ವ್ಯವಹಾರದ ಮೇಲೆ ಪ್ರಭಾವ. ವೃತ್ತಿ ಜೀವನದ ದೃಷ್ಟಿಯಿಂದಲೂ ಕುಂಭ ರಾಶಿಯವರಿಗೆ ಈ ಅಕ್ಷಯ ಅಮಾವಾಸ್ಯೆ ಭರ್ಜರಿ ಲಾಭಗಳನ್ನು ತರಲಿದೆ. ಮಾಧ್ಯಮ ಮತ್ತು ರಾಜಕೀಯ ಕ್ಷೇತ್ರ. ನೀವೇನಾದರೂ ಮಾಧ್ಯಮ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೊಂದು ದೊಡ್ಡ ಯಶಸ್ಸು ಕಾದಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಲಸಕ್ಕೆ ದೊಡ್ಡ ಮಟ್ಟದ ಗುರುತಿಸುವಿಕೆ ಸಿಗುವ ಸಾಧ್ಯತೆಯಿದೆ. ನಿಮ್ಮ ಮಾತಿನ ಪ್ರಭಾವ ಜನರನ್ನು ಸೆಳೆಯಲಿದೆ. ಹೊಸ ವ್ಯವಹಾರದ ಆರಂಭ. ಬಹಳ ದಿನಗಳಿಂದ ಸ್ವಂತ ಉದ್ಯೋಗ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಕು ಎಂದು ಯೋಚಿಸುತ್ತಿದ್ದ ಕುಂಭ ರಾಶಿಯವರಿಗೆ ಈಗ ದಾರಿ ಸುಗಮವಾಗಲಿದೆ. ಅದಕ್ಕೆ ಬೇಕಾದ ಅವಕಾಶಗಳು ಮತ್ತು ಸಂಪನ್ಮೂಲಗಳು ತಾನಾಗಿಯೇ ಹುಡುಕಿಕೊಂಡು ಬರಲಿವೆ. ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿರಲಿದೆ. ಭೌತಿಕ ಸುಖ ಮತ್ತು ಆಸೆಗಳ ಈಡೇರಿಕೆ. ಶುಕ್ರ ಗ್ರಹದ ಅನುಗ್ರಹದಿಂದಾಗಿ ನೀವು ಈ ಸಮಯದಲ್ಲಿ ಭೌತಿಕ ಆನಂದವನ್ನು ಪಡೆಯುವಿರಿ. ಹೊಸ ವಸ್ತುಗಳ ಖರೀದಿ, ಐಷಾರಾಮಿ ಜೀವನದ ಅನುಭವ ನಿಮಗೆ ಸಿಗಲಿದೆ. ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರುವ ಸಮಯ ಹತ್ತಿರದಲ್ಲಿದೆ. ಆದರೆ ನೆನಪಿಡಿ, ಇವೆಲ್ಲವೂ ಕೇವಲ ಅದೃಷ್ಟದಿಂದ ಮಾತ್ರವಲ್ಲ, ನಿಮ್ಮ ಶ್ರಮದಿಂದ ಮಾತ್ರ ಈಡೇರಲು ಸಾಧ್ಯ. ಶ್ರಮ ಮತ್ತು ದೈವ ಕೃಪೆಯ ಮಹತ್ವ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೀವು ಗಮನಿಸಬೇಕು. ಮೂಲಗಳ ಪ್ರಕಾರ ಕುಂಭ ರಾಶಿಯವರಿಗೆ ಗುರು ಮತ್ತು ಶುಕ್ರ ದೇವನ ಅನುಗ್ರಹ ಸದಾ ಇರುತ್ತದೆ, ಆದರೆ ಅದು ನಿಮ್ಮ ಶ್ರಮಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತದೆ. ನೀವು ಎಷ್ಟು ಕಷ್ಟಪಡುತ್ತೀರೋ ಅದಕ್ಕೆ 10 ಪಟ್ಟು ಪ್ರತಿಫಲವನ್ನು ನೀಡಲು ಈ ಗ್ರಹಗಳು ಸನ್ನದ್ಧವಾಗಿವೆ. ಸೋಮಾರಿತನವನ್ನು ಬಿಟ್ಟು ಗುರಿಯತ್ತ ಗಮನ ಹರಿಸಿದರೆ ಈ ಅಕ್ಷಯ ಅಮಾವಾಸ್ಯೆಯ ನಂತರ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗಲಿದೆ. ಪರಿಹಾರಗಳು ಮತ್ತು ಸಲಹೆಗಳು. ಈ ಶುಭ ಫಲಗಳನ್ನು ಇಮ್ಮಡಿಗೊಳಿಸಲು ಅಕ್ಷಯ ಅಮಾವಾಸ್ಯೆಯ ದಿನ ನೀವು ಏನು ಮಾಡಬೇಕು? ದಾನ ಕಾರ್ಯ.
ಈ ದಿನದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಗನುಗುಣವಾಗಿ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಪಿತೃ ಪೂಜೆ. ಅಕ್ಷಯ ಅಮಾವಾಸ್ಯೆ ಪಿತೃಗಳಿಗೆ ತರ್ಪಣ ನೀಡಲು ಅತ್ಯಂತ ಪ್ರಶಸ್ತ ದಿನ. ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ. ಗುರು ಶುಕ್ರ ಪ್ರಾರ್ಥನೆ. ಈ ದಿನದಂದು ಗುರು ರಾಘವೇಂದ್ರ ಸ್ವಾಮಿ ಅಥವಾ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ. ಶುಕ್ರನ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದು ಕುಂಭ ರಾಶಿಯವರಿಗೆ ಹೆಚ್ಚಿನ ಫಲ ನೀಡುತ್ತದೆ. ಕುಂಭ ರಾಶಿಯವರೇ, ಒಟ್ಟಾರೆಯಾಗಿ ಹೇಳುವುದಾದರೆ 2026 ರ ಏಪ್ರಿಲ್ 17ರ ಈ ಸಮಯವು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನಿಮ್ಮ ಶ್ರಮ ಮತ್ತು ದೈವಬಲ ಎರಡೂ ಒಂದಾದಾಗ ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.